ಮೊದಲಿಗೆ ನಾನು ತುಂಬಾ ಲಕ್ಕಿ ಅಂತಲೇ ಹೇಳ್ಬೋದು. ಈ ಒಂದು RCB CSK ಟಿಕೆಟ್ ಬುಕ್ಕಿಂಗ್ ಓಪನ್ ಆದ ಅರ್ಧ ಗಂಟೆ ನಂತರ ನನಗೆ ಸಿಕ್ತು. ಹುಚ್ಚಂತರ 7-8 ಡಿವೈಸ್ನ ಇಟ್ಕೊಂಡು ಟ್ರೈ ಮಾಡ್ತಾಯಿದ್ದೆ. ಅದು 2 ಟಿಕೆಟ್ ಟ್ರೈ ಮಾಡ್ತಾಯಿದ್ದೆ. ಆಮೇಲೆ ಇರಲಿ ಒಂದಾರು ಟ್ರೈ ಮಾಡೋಣ ಅಂತ ಮಾಡೋಕ್ಕೆ ಹೋಗಿ ಕಚ್ಕೊಂಡಂಥ ಒಂದು ಟಿಕೆಟ್ ಇದು. ಸರಿ, ಇನ್ನೇನು 7 ಗಂಟೆಗೆ ಟಾಸ್ ಅಲ್ವಾ ಅಂತ ಹೇಳಿ ನಾನು 5:15 ಮನೆಯಿಂದ ಬಿಟ್ಟೆ. ಮ್ಯಾಚ್ ಟಿಕೆಟ್ ಜೊತೆ ಮೆಟ್ರೋ ಟಿಕೆಟ್ ಕೂಡ ಪ್ರೊವೈಡ್ ಮಾಡಿದರು. ಸೊ ನಾನು ಮೆಟ್ರೋನ ಯೂಸ್ ಮಾಡಿ ಕಬ್ಬನ್ ಪಾರ್ಕ್ನ ರೀಚ್ ಮಾಡಿದೆ. ನಾನು ಬುಕ್ ಮಾಡಿದ್ದು ಪ್ಯೂಮಾ ಬಿ ಸ್ಟ್ಯಾಂಡ್. ಪ್ರೈಸ್ ಆಗಿತ್ತು 4850, 4850 ರೂಪಾಯಿ. ಸಖತ್ ಎಕ್ಸೈಟ್ಮೆಂಟ್ನಲ್ಲಿ ಇದ್ದೆ. ಆದರೆ ಒಬ್ಬನೇ ಹೋಗ್ತೀನಿ ಅನ್ನೋ ಒಂದು ಬೇಜಾರು ಕೂಡ ಇತ್ತು. ಸೊ ಸ್ಟೇಡಿಯಂನ ರೀಚ್ ಆದೆ. RCB ಸದ್ದು ಹೊರಗಡೆಯಿಂದನೇ ಕೇಳಿಸ್ತಿತ್ತು. ಎಂಟರ್ ಆಗ್ತಿದ್ದಂಗೆ ನನಗೆ ಗೂಸ್ ಬಂಪ್ಸ್ ಬಂತು. ನಮ್ಮ RCB ಫ್ಯಾನ್ ಆರ್ಮಿ ಒಂದು ಕೋಟೆನೇ ಕಟ್ಟಿದೆ ಅಂತ ಅನ್ನಿಸ್ತು. ಬನ್ನಿ ನೋಡೋಣ ಹೇಗೆ ಕಾಣಿಸ್ತಾ ಇದೆ ವ್ಯೂ ಅಂತ ಇಲ್ಲಿಂದ. ಅಷ್ಟು ಜನ RCB ಅನ್ನೋ ಚಾಂಟ್ಸ್, ನಾನು ನಿಜವಾಗ್ಲೂ ಮೈ ಮರ್ತೋದೆ. ಹೋಗ್ತಿದ್ದಂಗೆ ಅಲ್ಲಿ ಅನಿಲ್ ಕುಂಬ್ಳೆ ಎಂಡು ಮತ್ತು ದ್ರಾವಿಡ್ ಎಂಡ್ನ ಇನಾಗ್ರೇಷನ್ ನಡೀತಾ ಇತ್ತು. ಅನಿಲ್ ಕುಂಬ್ಳೆ ಸರ್ ಅಂತೂ ಅಚ್ಚ ಕನ್ನಡದಲ್ಲಿ ಸ್ಪೀಚ್ ಕೊಡ್ತಾ ಇದ್ರು. ಎಷ್ಟು ಖುಷಿ ಆಯಿತು ಗೊತ್ತಾ. ಒಂದು ಆಂಗ್ಲ ಪದನೂ ಯೂಸ್ ಮಾಡ್ತಾ ಇರಲಿಲ್ಲ ಅವರು. ಅದರಲ್ಲೇ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಭಾಷಾ ಅಭಿಮಾನ ಇದೆ ಅಂತ. ಮನಸ್ಸಿಂದ ತುಂಬಾನೇ ಖುಷಿ ಆಗೋಯ್ತು ನನಗೆ. ಆ್ಯಂಡ್ ಎಸ್ಪೆಷಲಿ ವೆಂಕಟೇಶ್ ಪ್ರಸಾದ್ ಸರ್ ಬಂದಾಗಿಂದ ತುಂಬ ಚೇಂಜಸ್ ಆಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಇದೆಲ್ಲ ಆಗ್ತಿರ್ಬೇಕಾದ್ರೆ ಟಾಸಿಗೆ ಟೈಮ್ ಆಗಿತ್ತು. 2 ಕ್ಯಾಪ್ಟನ್ಸನ್ನು ಪಿಚ್ ಮಧ್ಯದಲ್ಲಿ ನಿಂತಿದ್ರಲ್ಲಿ. ನಾನು ನಿಜ ಹೇಳ್ತೀನಿ, ಮನಸ್ಸಿನಲ್ಲಿ ನನಗೆ ಟಾಸ್ ಸೋಲ್ಬೇಕು ಅಂತಲೇ ಇತ್ತು. ಯಾಕಂದರೆ ನನಗೆ RCB ಬ್ಯಾಟಿಂಗ್ ಫಸ್ಟ್ ಆಡಬೇಕಾಗಿತ್ತು. ನನ್ನ ಮೈಂಡಲ್ಲಿ ಕ್ಯಾಲ್ಕುಲೇಷನ್ ಇದ್ದಿದ್ದು RCB ಫಸ್ಟ್ ಬ್ಯಾಟಿಂಗ್ ಬಂದರೆ ಒಂದು ದೊಡ್ಡ ಸ್ಕೋರ್ ಕೊಡ್ಬೋದು ಅಂತ. ಅಂದ್ಕೊಂಡಂಗೆ ಟಾಸ್ ಹೋಗೇ ಆಯಿತು. RCBಗೆ ಬ್ಯಾಟಿಂಗ್ ಸಿಕ್ತು. ಬಟ್ ನಮ್ಮ ಕ್ರೌಡ್ ಅಂತೂ ಬಿಡಲಿಲ್ಲ. ಫುಲ್ಲು ಜೋಶಲ್ಲಿದ್ದರು. RCB ಅಂತ ಕೂಗ್ತಾಯಿತ್ತು. ಹಾಗೆ ಡಿಸ್ಪ್ಲೇ ಬೋರ್ಡ್ ಮೇಲೆ ಪ್ರತಿಯೊಬ್ಬ ಪ್ಲೇಯರ್ ನೇಮ್ಗಳನ್ನು ಡಿಸ್ಪ್ಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಪ್ಲೇಯಿಂಗ್ 11 ಆಫ್ RCB ಆ್ಯಂಡ್ CSK. ನಮ್ಮ ವಿರಾಟ್ ಕೊಹ್ಲಿ ಅವರ ಹೆಸರು ಬಂದಾಗ ಜನರು ಫುಲ್ ರೊಚ್ಗೆದ್ದಿದ್ರು. ಅದಕ್ಕಿಂತ ಡಬ್ಬಲ್ಲು ನಮ್ಮ ರೊಮಾರಿಯೋ ಶೆಪರ್ಡ್ಗೆ ವಿಸಲ್ಗಳು ಬಿತ್ತು, ಚಪ್ಪಾಳೆ ಬಿತ್ತು. ಅದು ಯಾಕೆ ಅಂತ ನಾನೇನು ಹೇಳಬೇಕಾಗಿಲ್ಲ ನಿಮಗೆ ಡೀಟೇಲ್ ಆಗಿ. ಅಷ್ಟು ಡೀಟೇಲ್ಸ್ ಬೇಕಿದ್ರೆ CSK ಅವ್ರನ್ನ ಕೇಳಿ ಹೇಳ್ತಾರೆ. ಸೊ ನಮ್ಮ ಓಪನಿಂಗ್ ಪೇರ್ ಫಿಲ್ ಸಾಲ್ಟ್ ಹಾಗೂ ವಿರಾಟ್ ಕೊಹ್ಲಿ ಅವರು ಸ್ಕ್ರೀಸ್ ಹತ್ರ ಬಂದರು. ನಮ್ಮ DJನು ಫುಲ್ ಜೋಶಲ್ಲಿದ್ದ. ಧೀರಾ ಸುಲ್ತಾನನ ಪ್ಲೇ ಮಾಡ್ದ ನಮ್ಮ ವಿರಾಟ್ ಕೊಹ್ಲಿ ಅವ್ರಿಗೆ. ಮ್ಯಾಚ್ ಕೌಂಟ್ ಡೌನ್ ಶುರುವಾಯಿತು. ಮ್ಯಾಚ್ ಕೂಡ ಸ್ಟಾರ್ಟ್ ಆಯಿತು. ನಿಜ ಹೇಳಬೇಕು ಅಂದರೆ ತುಂಬ ಟಫ್ ಇತ್ತು ವಿಕೆಟು. ಇನಿಷಿಯಲಿ ತುಂಬ ಬೌನ್ಸ್ ಇತ್ತು ಹಾಗೂ ಕ್ಯಾರಿ ಕೂಡ ಆಗ್ತಾ ಇತ್ತು. ನಮ್ಮ ಇಬ್ಬರು ಓಪನರ್ಸ್ ಕೂಡ ಸ್ಟ್ರಗಲ್ ಮಾಡ್ತಾಯಿದ್ರು. ಯಾಕಂದರೆ ಪೇಸ್ ಇತ್ತು ವಿಕೆಟ್ನಲ್ಲಿ. ಆ್ಯಂಡ್ ಅವರು ಕೂಡ ಒಳ್ಳೆ ಬೌಲಿಂಗ್ ಮಾಡಿದ್ರು CSK ಅವರು. ಸೊ ಫಸ್ಟ್ ಒಂದು 6 ಓವರ್ ಎಲ್ರಿಗೂ ಟೆನ್ಷನ್ ಇತ್ತು. ಏನಾಗ್ತಾ ಇದೆ, ಇಂಥ ಚಿನ್ನಸ್ವಾಮಿ ಗ್ರೌಂಡಲ್ಲಿ ಈ ಥರ ಬೌಲಿಂಗ್ ಮಾಡ್ತಾ ಇದ್ದಾರಲ್ಲ CSK ಅವರು ಅಂತ. ಇದೆಲ್ಲ ಆಗ್ಬೇಕಾದ್ರೆ ವಿರಾಟ್ ಕೊಹ್ಲಿ ಅವರು ಸ್ವಲ್ಪ ಸ್ಟೆಪ್ ಔಟ್ ಆಗಿಬಿಟ್ಟು ಒಂದು ಮಿಡ್ ಆನ್ ಮೇಲೆ ಶಾಟ್ ಆಡ್ತಾರೆ. ಬಟ್ ಅದು ಸ್ವಲ್ಪ ಮಿಸ್ ಟೈಮ್ ಆಗಿ ಡೂಬೆ ಅವ್ರು ಕೆಳಗೆ ಬರ್ತಾರೆ ಕ್ಯಾಚ್ ತೊಗೊಳಕ್ಕೆ. ಬಟ್ ಅದು ಡ್ರಾಪ್ ಕ್ಯಾಚ್ ಆಗಿ ಹೋಗುತ್ತೆ. 1 ಸೆಕೆಂಡ್ ಫುಲ್ ಹಾರ್ಡ್ ಬೈಯಲ್ಲಿ ಬಂದಿತ್ತು. ಆಮೇಲೆ ವಿರಾಟ್ ಕೊಹ್ಲಿ ಅವರು ಕೂಡ ಚಚ್ಚಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದ ಮೊಮೆಂಟಮ್ ಸಿಗುತ್ತೆ ನಮಗೆ. ಬಟ್ ಡಿಸಪಾಯಿಂಟಿಂಗ್ಲಿ ಡೂಬೆ ಅವ್ರಿಗೆ ಇನ್ನೊಂದು ಕ್ಯಾಚ್ ಕೊಡ್ತಾರೆ ಆ್ಯಂಡ್ ಔಟ್ ಆಗೋಗ್ತಾರೆ. ಈ ಗ್ಯಾಪಲ್ಲಿ ನಮ್ಮ CSK ಫ್ಯಾನ್ಗಳು ಜೋಶ್ ನೋಡಬೇಕಾಗಿತ್ತು. ಸಂಭ್ರಮ ಮಾಡ್ತಾಯಿದ್ರು ಅವರೆಲ್ಲ. ಆಮೇಲೆ ಬಂದಿದ್ದು ನಮ್ಮ ಸಾಲ್ಟ್ನ ಅಬ್ಬರ. ಒಳ್ಳೆ ಮೊಮೆಂಟಮ್ನ ಕ್ಯಾರಿ ಮಾಡಿದ್ರು. ಅವರು ಸರಿಯಾಗಿ ಕೊಟ್ಟರು CSK ಬೌಲರ್ಸ್ಗೆ. ನಮ್ಮ DJ ಕೂಡ ಕ್ರೇಜಿಯಾಗಿದ್ದ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಸಾಂಗ್ನ ಪ್ಲೇ ಮಾಡ್ತಾ ಇದ್ದ. ಒಳ್ಳೆ ಮಜಾ ಬರ್ತಿತ್ತು ಸ್ಟೇಡಿಯಮಲ್ಲಿ. ಎಲ್ಲರೂ ಹಾಡ್ತಾ ಇದ್ವಿ. ಅದೇ ಗ್ಯಾಪಲ್ಲಿ ಶಾಲ್ಟ್ ಅವ್ರು ಔಟ್ ಆಗಿಬಿಡ್ತಾರೆ. ಬಟ್ ಒಂದು ತಕ್ಕ ಮಟ್ಟಕ್ಕೆ ಒಳ್ಳೆ ಮೊಮೆಂಟಮ್ ಕೊಟ್ಟು ಹೋಗಿರ್ತಾರೆ. ಆಮೇಲೆ ಬಂದಿದ್ದು ನಮ್ಮ ಪಡಿಕಲ್ಲು. ಸ್ವಲ್ಪ ಸ್ಲೋನಾಗಿ ಇನ್ನಿಂಗ್ಸ್ನ ಸ್ಟಾರ್ಟ್ ಮಾಡಿದ್ರು. ಬಟ್ ಅವರು ಮತ್ತು ಪಟ್ಟಿದಾರು ಸರಿಯಾಗಿ ಆಡಿದ್ರು ಗುರು. ಒಳ್ಳೊಳ್ಳೆ ಶಾರ್ಟ್ಸ್ಗಳು ಆಡಿದ್ರು. ಒಳ್ಳೆ ರನ್ ತೊಗೊಂಬಂದರು ಮಿಡಲ್ ಓವರ್ಸ್ನಲ್ಲಿ. ಈ ಗ್ಯಾಪಲ್ಲಿ ನಮ್ಮ CSK ಫ್ಯಾನ್ಸ್ಗಳು ತುಂಬ ಸೈಲೆಂಟ್ ಆಗಿಬಿಟ್ಟಿದ್ರು. a 15
ನಮ್ಮ ಹುಡುಗ ಪಡಿಕಲ್ ಸಕ್ಕದಾಗಿ ಆಡ್ತಿದ್ದ ಆ್ಯಂಡ್ ಒಂದು ರಾಂಗ್ ಶಾಟ್ ಆಡಿ ಬೋಲ್ಡ್ ಔಟ್ ಆದ. CSK ಹಂಗೆ ಫುಲ್ಲು ಸಂಭ್ರಮ ಮಾಡ್ತಾ ಇದ್ರು. ಬಟ್ ಅವ್ರಿಗೆ ಗೊತ್ತಿರಲಿಲ್ಲ ಅವ್ರ ಗ್ರೇವ್ ಯಾರ್ಡ್ನ ಅವರೇ ಅಗ್ದಿದ್ರು ಅಂತ. ಆಮೇಲೆ ಬಂದಿದ್ದು ನಮ್ಮ ಟಿಮ್ ಅಣ್ಣ ಟಿಮ್ ಡೇವಿಡ್. ಈ ಗ್ಯಾಪಲ್ಲಿ DJ ಅವರು ಒಂದು ಸಾಂಗ್ ಡೆಡಿಕೇಟ್ ಮಾಡ್ತಾರೆ ಟಿಮ್ ಡೇವಿಡ್ ಅವ್ರಿಗೆ, ಹೊಡಿ ಮಗ ಸಾಂಗು. ಈ ಗ್ಯಾಪಲ್ಲಿ ನಮ್ಮ ಟಿಮ್ ಡೇವಿಡ್ ಅವರು ಔಟ್ ಆಗಿಬಿಡ್ತಾರೆ. ಬೆಸ್ಟ್ ಪಾರ್ಟ್ ಏನು ಅಂದರೆ CSK ಫ್ಯಾನ್ಸ್ ಎಲ್ಲ ಫುಲ್ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಏನು ಕುಣ್ದಿದ್ದೋ ಆಮೇಲೆ ಬಿದ್ದಿದ್ದು ಒಂದು ಸೈರನ್ನು. CSK's ಡೆತ್ ಸೈರನ್. ಇನ್ಮೇಲೆ ಆ ಸೈರನ್ ಕೇಳ್ದಾಗ್ಲೆಲ್ಲ ಅವರೆಲ್ಲ ಬೆಚ್ಚ ಬಿದ್ದುಬಿಡ್ತಾರೆ. ಆಮೇಲೆ ನಡೆದಿದ್ದು ಗೇಮ್ ಚೇಂಜಿಂಗ್ ಇನ್ನಿಂಗ್ಸ್ ಅದು. ಕಿರ್ಚಿ ಗಂಟ್ಲೆಲ್ಲ ಔಟ್ ಆಯ್ತು ನಂದು. ಅದು ಏನು ಸುಮ್ಮನೆನಾ, ಡಿಸೈನ್ ಆಗಿ ರುಬ್ಬಿದ್ದು. ಆ ಸೈಡ್ ಪಟಿದಾರ್ ಬೇರೆ, ನಾನೇನು ಕಮ್ಮಿ ಇಲ್ಲ ಅಂತ ಅಲ್ಲೂ ಗುಮ್ಮದು. ಒಂದೇ ಓವರಲ್ಲಿ ತಗೋ 6 4 6 6. ನಮ್ಮ ಟಿಮ್ಮಣ್ಣ ಒಂದು ಶಾಟ್ ಹೊಡೆದ, ಸ್ಟೇಡಿಯಮಿಂದ ಆಚೆ ಹೋಯ್ತು. ಅದು ನಿಜವಾಗ್ಲೂ ನಾನು ಕ್ಯಾಮ್ರಾದಲ್ಲಿ ಟ್ರ್ಯಾಕ್ ಕೂಡ ಮಾಡೋಕ್ಕಾಗಲಿಲ್ಲ, ಅಷ್ಟು ಫಾಸ್ಟಾಗಿ ಹೋಯ್ತು ಆ ಬಾಲು. ಇಡೀ ಸ್ಟೇಡಿಯಮ್ ಎದ್ದು ನಿಂತ್ಕೊಂಡ್ಬಿಡ್ತು ಆ ಶಾಟ್ಗೆ. ಆಮೇಲೆ ಹೆಂಗೆ ರುಬ್ಬಿದ್ರು ಅಂದರೆ ಫೈನಲ್ ಸ್ಕೋರು 250ಗೆ ಬಂದು ನಿಲ್ತು. ಈ ಪಾಯಿಂಟಿಗೆ ನಂಗೊಂದು ಸಮಾಧಾನ ಇತ್ತು. ನಾವು ಮೊದಲೇ ಡಿಫೆಂಡಿಂಗ್ ಚಾಂಪಿಯನ್ಸು, 250 ಹೊಡ್ಸ್ಕೊಳ್ಳೋ ಅಷ್ಟು ಕೆಟ್ಟ ಟೀಮ್ ಅಂತೂ ಅಲ್ವೇ ಅಲ್ಲ ನಾವು. ಮೇ ಬಿ ನಮ್ಮ ಸಿರಾಜು, ಟೀಮ್ ಸೌತಿ, ಉಮೇಶ್ ಅಣ್ಣ ಎಲ್ಲ ಇದ್ದಿದ್ರೆ ಹೊಡ್ಸ್ಕೊತಿದ್ವೋ ಏನೋ ಗೊತ್ತಿಲ್ಲ. ಬಟ್ ಈಗಂತೂ ನೋವೇ, ಚಾನ್ಸೇ ಇಲ್ಲ. ಸೊ ನಾನೊಂದು ತಪ್ಪು ಮಾಡಿದೆ. ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಆಗಕ್ಕೆ ಮುಂಚೆ ಹೋಗಿ ಕಾಫಿ ತೊಗೊಂಬರೋಣ ಅಂತ ಹೋದೆ. ಎದ್ದೋಗಿ ಬರೋ ಗ್ಯಾಪಲ್ಲಿ 2 ವಿಕೆಟ್ ಬೇರೆ ಬಿದ್ದೋಗ್ಬಿಟ್ಟಿದೆ. ಬಂದು ಕೂತ್ಕೊಂಡು ಮೊಬೈಲ್ ತೆಗಿತೀನಿ, 3ನೇ ವಿಕೆಟ್ ಬಿತ್ತು. ಕನ್ಫ್ಯೂಸ್ ಆಗ್ಬಿಟ್ಟೆ, ಇದು ಯಾವ ಟೀಮ್ ಮೇಲೆ ಆಡ್ತಾ ಇದೀವಿ ನಾವು ಅಂತ. ನಮ್ಮ ಕೊಹ್ಲಿ ಅಣ್ಣ ಬೇರೆ ಎಲ್ಲರೂ ಚೇರ್ ಮಾಡ್ತಿದ್ರ, ನಾವು ಎಲ್ಲ ಕೂಗ್ತಾ ಇದ್ವಿ. ನಮ್ಮ CSK ಮಂದಿ ಅಂತೂ ಸೈಲೆಂಟಾಗಿ ಸ್ಟೇಡಿಯಂ ಬಿಡ್ತಾ ಇದ್ರು. ಕೆಲವರೆಲ್ಲ ಹೋಗಿ ಕಾರ್ನರಲ್ಲಿ ಕೂತ್ಬಿಟ್ಟಿದ್ರು. ಸ್ವಲ್ಪ ಒಳ್ಳೆ ಫೈಟ್ ಕೊಟ್ಟಿದ್ದು ಸರ್ಫರಾಜು ಹಾಗೂ ಪ್ರಶಾಂತ್ ಬೀರ್ ಅವರು. ಒಂದು ರೀತಿಯಾದ ಒಳ್ಳೆ ಇನ್ನಿಂಗ್ಸ್ ಆಡಿದ್ರು ಅಂತಲೇ ಹೇಳ್ಬೋದು. ಆ ಗ್ಯಾಪಲ್ಲಿ ಮತ್ತೆ CSK ಫ್ಯಾನ್ಸ್ ಅವ್ರು ಚಿಗುರುಕೊಂಡ್ಬಿಟ್ಟಿದ್ರು ಎಲ್ಲ ಕಡೆ. ಬಟ್ ಅಲ್ಲಿ ಯಾರು ಟೆನ್ಷನ್ ಮಾಡ್ಕೊಂಡಿರಲಿಲ್ಲ, ಎಲ್ರಿಗೂ ಗೊತ್ತಿತ್ತು ಇವ್ರು 250 ಹೊಡೆಯೋಂಥ ಟೀಮ್ ಅಲ್ಲ ಅಂತ. ಆದ್ರೂ ನಮ್ಮ RCB ಬೌಲರ್ ಸ್ವಲ್ಪ ರನ್ಸ್ ಕೊಟ್ಟರು. ಚಿನ್ನಸ್ವಾಮಿ ಅಲ್ವಾ, ಸ್ವಲ್ಪ ರನ್ಸ್ ಹೋಗುತ್ತೆ. ಆಮೇಲೆ ಹೋಗ್ತಾ ಹೆಂಗಾಯ್ತು ಅಂದರೆ RCB ಫ್ಯಾನ್ಸ್ ಅವ್ರು ರ್ಯಾಗಿಂಗೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರು. ಬಟ್ ಇನ್ನು ಹೆಲ್ತ್ ಇವೆ, ನೆಕ್ಸ್ಟ್ ಲೆವೆಲ್ ಅರೇಂಜ್ಮೆಂಟ್ ಅಂತಲೇ ಹೇಳ್ಬೋದು. ನಮ್ಮ MCR DJ ರಾಕೇಶ್ ಕೂಡ ಸುಮ್ಮನೆ ಇರ್ತಿರ್ಲಿಲ್ಲ, ಸರಿಯಾಗಿ ಪ್ರೋತ್ಸಾಹ ಕೊಡ್ತಿದ್ದ. ಒಳ್ಳೊಳ್ಳೆ ರೈಮಿಂಗ್ ಸೆಂಟೆನ್ಸಸ್ ರೆಡಿ ಮಾಡಿ ಇಟ್ಕೊಂಡಿದ್ದ. ನಿಜ ಹೇಳ್ತೀನಿ, 5 ವರ್ಷದಿಂದ ಒಂದು RCB ಮ್ಯಾಚ್ಗೆ ಹೋಗಿದ್ದೆ, ಫುಲ್ ಟೆನ್ಷನಲ್ಲಿ ನೋಡಿದ್ದೆ. ಆ ಮ್ಯಾಚ್ ಕೂಡ ಸೋತ್ಬಿಟ್ಟಿದ್ರು. ಅದು RCB KKR ರಸಲ್ ಹೊಡಿತಾನೆ ನಮಗೆಲ್ಲ. ಅದಾದಮೇಲೆ ಇವತ್ತೇ ಹೋಗಿದ್ದು ಒಂದು RCB ಮ್ಯಾಚ್ಗೆ, ಅದು RCB CSKಗೆ. ಇಷ್ಟು ಟೆನ್ಷನ್ ಫ್ರೀ ಆಗಿ ನಾನು RCB ಮ್ಯಾಚ್ನ ಲೈಫಲ್ಲೇ ನೋಡಿರಲಿಲ್ಲ ಸ್ಟೇಡಿಯಮಲ್ಲಿ. ಆಮೇಲೆ ಅಲ್ಲಿ ನಡೆದಿದ್ದ ಸೀನ್ಗಳು ಕ್ರೇಜಿ ಆಗಿತ್ತು. ನಿಜವಾಗ್ಲೂ ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸಸ್ ಅಂತಲೇ ಹೇಳ್ಬೋದು. ಈ RCB ಟೀಮ್ ಹೇಗಾಗ್ಬಿಟ್ಟಿದೆ ಅಂದರೆ, ಹೋದ ವರ್ಷ ಒಂದು KGF ಪಾರ್ಟ್ 1 ಥರ ಇತ್ತು, ಈ ವರ್ಷ KGF ಪಾರ್ಟ್ 2 ಥರ. ದ ರೈಸ್ ಆಫ್ ರಾಕಿ ಥರ ಇದು. ಡಿಫೆಂಡಿಂಗ್ ಚಾಂಪಿಯನ್ಸ್ ಎಲ್ಲ ಅಟ್ಯಾಕಿಂಗ್ ಚಾಂಪಿಯನ್ಸ್ ಆಗ್ಬಿಟ್ಟಿದ್ದಾರೆ. ಪ್ಲಾನಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್ ಆನ್ ಪಾಯಿಂಟ್. ಈ ಸತಿ ಅಗೇನ್ ಕಪ್ ಹೊಡೆಯೋ ಚಾನ್ಸಸ್ ತುಂಬಾ ಇದೆ.
ಆ್ಯಂಡ್ ಅಫ್ಕೋರ್ಸ್ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆ ಕಪ್ ಹೊಡಿಯೋದ್ರಲ್ಲಿ ಮಜಾ ಬೇರೆನೇ ಲೆವೆಲಲ್ಲಿರುತ್ತೆ. ಸೊ ನೋಡೋಣ ಹೇಗೆ ಆಡ್ತಾರೆ ಅವ್ರು ಮುಂದಿನ ಮ್ಯಾಚ್ಗಳನ್ನ ಅಂತ. ಸೊ ಸೈನಿಂಗ್ ಆಫ್, ಇದು ನಿಮ್ಮ ಹಾನೆಸ್ಟ್ ಕನ್ನಡಿಗ.